ನಾನು ಸಮಾಜದ ಮುಖಂಡ ಲೋಕೇಶ್ ಅಂತ ನಮ್ಮ ಹೆಸರು. ಇಲ್ಲಿ ಕೊಡಗಲ್ಲ ನಮ್ಮ ಸಮಾಜದ ಹುಲಿಯಪ್ಪ ಅಂತ ಹೇಳಿ ಅವನ್ನ ಅಷ್ಟೊತ್ತಿನ ಬಂದು ಅವನ DMG ಅವನ ಇರ್ಲಿ ಫಸ್ಟ್ ನವೀನ್ ಅಷ್ಟೊತ್ತಿನ ಕರ್ಕೊಂಡೋಗಿ ಬಡಿಸ್ಬೇಕಂದ್ರೆ ಕೊಲೆ ಮಾಡ್ಬೇಕಂತ ಯತ್ನ ಮಾಡಕತ್ರ. ಫಸ್ಟ್ DMG ಹೋಗ್ಬೇಕು ಮತ್ತೆ ಮಿಕ್ಕಿದ್ರು ಯಾರು ಕರೆಕ್ಟ್ ತನಿಖೆ ಆಗ್ಬೇಕಂತ ಹೇಳಿ ನಾನು ಕೋರ್ಕೊಂಡಿದ್ದೀನಿ. ಇದು ಯಾವ್ದು ಬಿಡಬಾರ್ದು, ಇಂಥ ಮುಂದೆ ಆಗ್ಬಾರ್ದು ಘಟನೆ. ಮತ್ತೆ ಹುಲಿಯಪ್ಪ ನಾಳೆ ಮುಂಜೆ ಪಾಲ ಮಾಡಿದ್ರೆ ಸತ್ತೋದ್ರೆ ಕಷ್ಟ. ಇವ್ ಅಷ್ಟು ಸಾಯಿಸ ತಪ್ಪಿನ ಸಾಯಿಸ ಅಂತ ಇದು ಮುಂದೆ ಆಗ್ಬೇಕು ಸಾಯಿಸ್ಬೇಕಂತ ಮಾಡಕತ್ತಾರ. ಅವ್ರು 10 ಜನ ಅರೆಸ್ಟ್ ಆಗ್ಬೇಕು, ಅದು ತನಿಖೆ ಪೂರ್ವಶಾಗಿ ತನಿಖೆ ಆಗ್ಬೇಕಂತ ನಾನು ಕೇಳ್ಕೊಂಡ್ತೀನಿ. ಅಧಿಕಾರಿ ಒಬ್ಬ ಅಧಿಕಾರಿ ಓಡಿ ಬಂದಿಲ್ಲ ಅಂದ್ರೆ ಎಷ್ಟು ಗಂಟೆ ಆಗಿರ್ಬೋದು, ಅವನು ಎಷ್ಟು ಮನುಷ್ಯನ ಆಗಿರ್ಬೋದು. ಫಸ್ಟ್ ಬಿಡ್ಡಂತೆ ಬಂದು ಕರ್ಕೊಂಡು ಹೋದ್ರೆ ಇವೆಲ್ಲ ಇನ್ವಾಲ್ವ್ ಇದ್ದಾರೆ. ಟೋಟಲ್ DMG ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಅಂತ ಹೇಳಕತ್ತೀನಿ. ಯಾರೇ ಇರ್ಲಿ ತನಿಖೆ ಶಾಮೀಲ್ ಆಗಿದ್ದಾರೆ. ಮತ್ತೆ ನೋಡಿದ್ರೆ 1 ಗಂಟೆ ಬಂದ್ ಮಾಡಿ ಶಾಮೀಲ್ ಆಗಿದ್ದಾರೆ ಅವರು ಎಲ್ಲ ಪೊಲೀಸ್ ಟೋಟಲ್ ಶಾಮೀಲ್ ಆಗಿದೆ ಅಂತ ಹೇಳ್ತೀನಿ ನಾನು. ಶಾಮೀಲ್ ಆಗಿದೆ ಡಿಪಾರ್ಟ್ಮೆಂಟ್ ಶಾಮೀಲ್ ಆಗಿದೆ. ಇಷ್ಟೇನಾಗುತ್ತೆ ಬರೋಕೆ ಕರ್ಕೊಂಡು ಹೋಗೋಣ ಅಂತ ಪೊಲೀಸ್ DMG ಇನ್ವಾಲ್ವ್ ಆಗಿದ್ದಾರೆ ಇವಾಗ. ತನಿಖೆ ಕುಲಂಶ ತನಿಖೆ ಆಗ್ಬೇಕು. ಯಾರನ್ನು ತಪ್ಪಿರ್ಲಿ, ಇಲ್ಲೊಬ್ಬ ತಪ್ಪಿರ್ಲಿ, ಆ ಕಡೆ ಯಾರನ್ನು ತಪ್ಪಿರ್ಲಿ ಫಸ್ಟ್ ತನಿಖೆ ಆಗಿ ಮುಂದೆ ಆಗ್ಬಾರ್ದು, ಘಟನೆ ಆಗ್ಬಾರ್ದು. ನನ್ನ ಹೆಸರು ಈರಮ್ಮಣ್ಣ, ಕೊಳಗಲ್ಲ ನಮ್ದು. ನಮ್ಮಣ್ಣ ಹುಲಿಯಪ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಆತನ ಕರ್ಕೊಂಡೋಗಿ ನೈಟ್ ಕರ್ಕೊಂಡೋಗಿ ಅವ್ರ ಹೆಸರು ಮೈನಿಂಗ್ ಡಿಪಾರ್ಟ್ಮೆಂಟ್ ಹೊಟ್ಟಾರ ಕರ್ಕೊಂಡೋಗಿ ಹೊಡಿಸಿದಾರ ಅವರು. ಎದಕ್ ಹೊಡಿಸಿದಾರ ಸರ್ ಅವರೆಲ್ಲ ನಮ್ಮ ಅಣ್ಣ ಮಗನ ಎಲ್ಲೇನೋ ಹೊಡಿಸಿ ಸಾಯ್ಸಾರಲ್ಲ ಇವರೆಲ್ಲ. ಒಬ್ಬತ್ನ ಕರ್ದಾರ ರಾತ್ರಿ ನೈಟ್ ಕರಿಬೇಕಂಬುದು ಅವಸರ ಏನಿದೆ ಸರ್ ಅವರು. ಆಮೇಲೆ 10 ಲಾರಿ 10 ಟಿಪ್ಪರ್ಗಳು ನಮ್ಮ ಮನೆಗೆ ಎಲ್ಲದ ನಮ್ಮ ಅಣ್ಣನ ತಕ್ಕ ಗನ್ ಐತೆ. ದಾರಿ ನಾವು ಕಾಯ್ತೀವಂತೆ. ಎಲ್ಲಿ ಕಾಯ್ತಾರ ನಮ್ಮ ಅಣ್ಣರು? ಮನೆಗೆ ಹೋಗಿ ನಮ್ಮ ಅಣ್ಣರು ಹೊಡಿತಾರಂತೆ. ಎಲ್ಲಿ ಹೊಡೆದಾರ ನಮ್ಮ ಅಣ್ಣರು? ಊರ ಜನ ಎಲ್ಲ ಅಂತದಾರಲ್ಲ, ಊರ ಜನ ಅಂತದಾರ. 10 ಟಿಪ್ಪರ್ ಅಂತ 10 ದಾರಿಗೆ ಎಲ್ಲಿ ಸಾಕ್ಷಿ ಬೇಕಲ್ಲ ನಮಗೆ ಅವ್ರದ್ದು. ನಾವ್ ಹೇಳಾರಲ್ಲ ನಮ್ಮ ಅಣ್ಣರು ಹೋಗ್ಯಾರ, ಸಾಕ್ಷಿ ಬೇಕು ನಮಗೆ. ಅವೆಲ್ಲ ತನಿಖೆ ಮಾಡ್ರಿ, ಕಾರಣ ಬೇಕು ನಮಗೆ. ಹೊಡೆದಿರೋರು ಮಣ್ಣು ಹೊಡಿತಾರಲ್ಲ ನರಸಿಂಹ ಅವರೆಲ್ಲ, ಯಶಿಮ ಅಶೋಕ ಅವರೆಲ್ಲ ಕರ್ದು ರಾತ್ರಿ ಕರ್ದು ಹೊಡಿಸಿರೋದು ಎದಕ್ಕ? ಏನ್ ಕಾರಣ? ಹೊಡೆದಾರಲ್ಲ ಸಾಕ್ಸ್ಬಿಟ್ಟಿದ್ರಿ ಏನಿತ್ತು? ಅದೇ ನಮ್ಮನ್ನ ನೋಡಿಸಿದಾರಲ್ಲ, ನಮಗೇನು ನ್ಯಾಯ ಬೇಕು, ಸಾಕ್ಷಿ ಬೇಕು ನಮ್ಗೆ. ಇವಾಗ ನಮ್ಗೇನೋ ಅವ್ರು ಅಂದಾರಲ್ಲ 10 ಟಿಪ್ಪರು 10 ಲಾರಿ ಏನಪ್ಪಾ ನಾವು ಹೋಗಿ ಮನೆಗೆ ದಾರಿ ಕಾಯ್ತಾರಂತ ನಮ್ಮ ಅಣ್ಣವ್ರಿಗೆ ಹೋಗುವ. ಎಷ್ಟು 21 ದಿವಸ ಆಯ್ತು ಅವ್ರು ನಮ್ಮ ಅಣ್ಣವ್ರು ಊರಾಗಿಲ್ಲ. ಮನ್ಯಾಗ ನೋಡಿದ್ರೆ ಹೆಂಗಸರ್ ಮನೆಗ್ ಹೋಗಿ ಊರ್ ಬಿಡಿಸ್ತು ಅಂತಾರೆ. ಎದಕ್ ಬಿಡಿಸ್ತಾರ ಊರವ್ರು? ಏನ್ ಕಳ್ಕೊಂಡಾರ ಊರ್ ಬಿಡ್ಸಕ್ ಅವ್ರು? ಏನ್ ಮಾಡಿದಾರ ಅಷ್ಟ. ನಮ್ಮ ಊರಾಗ ಏನಾಗೈತೆ, ಎಲ್ಲ ಹುಲಿಯಪ್ಪ ಬೇಕು, ಪರ್ಸಪ್ಪ ಬೇಕು, ಎಲ್ಲದಕ್ಕೂ ಪಂಚಾಯತ್ ಮಾಡಕ್ ಬೇಕು. ಎಲ್ಲದಕ್ಕೂ ಕರಿತಾರ. ನಾವ್ ಒಳ್ಳೆಯರಲ್ಲ ಅಂತಾರ. ಎದಕ್ ಒಳ್ಳೆಯರಲ್ಲ ಅಂತಾರ? ನಮ್ಮನ್ನ ಯಾಕೆ ನಮ್ಮ ಅಣ್ಣವ್ರನ್ನ ಕರೀತಾರ ಅವ್ರು? ಅವರಲ್ಲ ಆಸ್ಪತ್ರೆಗ ಅವ್ರದ್ದು ಪ್ರೂಫ್ ತಗೊಂಬ, ನಮ್ದು ಪ್ರೂಫ್ ತಗೊಂಬರ್ತೀವಿ ನಾವು ಆಸ್ಪತ್ರೆಗ. ಒಂದ್ ಕೆಲ್ಸ ನಾವು ಸಣ್ಣವ್ರಿದ್ದಾಗ್ಲಿದ್ದ ಒಂದ್ ಕೆಲ್ಸ ನಮ್ಮ ಅಪ್ಪನ ಸಾಯಿಸಿದ್ರು. ಹಿಂಗೆ ಕರ್ಕೊಂಡೋಗಿ ಮೋಸ ಮಾಡಿ ಕೊಲ್ಲಿದ್ರು ನಮ್ಮ ಅಪ್ಪನ. ನಾವ್ ಇಲ್ಲಿ ಕರ್ಕೊಂಡಿ ಮತ್ತೆ ಆಮೇಲೆ ನಮ್ಮ ಅಣ್ಣ 40 ಎಕರೆ 50 ಎಕರೆ ಹೊಲ ಮಾಡ್ತಾರಲ್ಲ, ಯಾರ ಮನೆ ತೂರಿ ಇದು ಮಾಡ್ತಾರ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ ತಿನ್ನಕ್ ಬಿಡುವರಲ್ಲ ಜನ. ನಮ್ಮನ್ನ ಎಮ್ಮಣ್ಣವ್ರನ್ನ ಎದಕ್ ಕರಿತಾರ ಅವ್ರು ಊರಾಗ? ಅದು ಬಿಡ ಹೋಗ್ಲಿ. ನಮ್ ತಮ್ಮ ಹೊಲ ಮಾಡ್ಯಾನಲ್ಲ, ಹೊಲ್ದಾಗ ಹೋದಲ್ಲೆಲ್ಲ ಗಾಡಿಗೆ ಮಾಡಿ ಇಕ್ಕಿ 5 ಲಕ್ಷ ಸುಪಾರಿ ಕೊಟ್ಟಾರ. ಕಡಿರಿ ಅಂತ ಅವನ್ನ. ಅರ್ಸಪ್ಪನ್ ಕಡಿಬೇಕು, ಹುಲಿಯಪ್ಪನ್ ಕಡಿಬೇಕು, ಈರಸನ್ ಕಡಿಬೇಕು. ಎದಕ್ ಕಡಿತಾರೆ? ಏನ್ ಹೊತ್ಕೊಂಡ್ಬಂದ್ವಿ? ಅವ್ರ ದಾಸ್ತಿ ಹೊತ್ಕೊಂಡ್ಬಂದ್ವಿ ಇಲ್ಲ ಅವ್ರನ್ನ ಏನ್ ಮಾಡಿ ನಾವು? ನಮ್ಮ ಹೆಸರು ಗಿರೀಶಪ್ಪ ಅಂತ ಹೇಳಿ. ಅದೇ ಹುಲಿಯಪ್ಪನ ಇದ್ರಗೋಸ್ಕರ ಹುಲಿಯಪ್ಪಗ ಆಮೇಲೆ ನರಸಿಂಹದ ದರ್ಶನ ನಡೆದಿತ್ತು. ನಾವು ಇದನ್ನ ತನಿಖೆ ಮಾಡೋದಂತೇಳಿ ಮೇಡಮ್ಗೆ ಮನವಿ ಪತ್ರ ಕೊಡಕ್ ಬಂದಿವಿ ಸರ್ ನಾವು. ಅದೇ ಅವತ್ತು ಮರಳು ಸಾಗಾಣಿಕೆ ಮಾಡುವಾಗ ನಿಮ್ಮ ಇವರು ಡಿಪಾರ್ಟ್ಮೆಂಟ್ನವರು, ಇವರು ಸರ್ ಮರಳು ಡಿಪಾರ್ಟ್ಮೆಂಟ್ನವರು ಅವತ್ತು ಹುಲಿಯಪ್ಪನ ರಾತ್ರಿ 1-2 ಗಂಟೆಗೆ ಕರ್ಕೊಂಡು ಅಲ್ಲಿಗೆ ಕಾಲೇಜ್ನಾಗ ಹೋಗ್ಯಾರ ಸರ್ ಅವರು. ಇವರು ಡಿಪಾರ್ಟ್ಮೆಂಟ್ನವ್ರು ಸರ್, ಇವರು DNA ನವೀನ್ ಅಂತ ಸರ್ ಅವರು. ನವೀನ್ ಅವರು ಕರ್ಕೊಂಡು ಹೋಗ್ಯಾರ ಸರ್. ಅಲ್ಲಿ 2 ಗಂಟೆಗೆ ಹೋಗಿ ಹೋಗ್ಯಾರ. ಅವರು 45 ಮೊದಲೇ ಹೋಗಿ ಅಲ್ಲಿ ನಿಂತ್ಕೊಂಡ್ರ ಸರ್. ಅವರು ಗೊತ್ತೇ ಇಲ್ಲ. ಅವರೇ ಕೋಗಲಾಗಾರ ಸರ್. ಅವ್ರು ಮರಳು ಹೊಡ್ಯಾರ ಸರ್. ಅವರು ಅವ್ರ ಹೆಸರು ನರಸಿಂಹನ ಕಡೆ ಎಲ್ಲ ಒಂದು 15-40 ಮಂದಿ ಇದೆ ಸರ್ ಗುಂಪು ಅವರು. ನವೀನ್ ಮೊದಲಿದ್ದ ನಮ್ಮ ಹುಲಿಯಪ್ಪ ಅವ್ರು ಹೇಳ್ಕಂತಾನೆ ಇದಾರೆ ಸರ್. ಇದು ಆಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ, ಇದನ್ನ ನೀವು ಇದು ಮಾಡ್ರಂತಂದ್ರೆ ಹೇಳ್ಯಾರ ಸರ್. ಅವಾಗ ಹುಲಿಯಪ್ಪ ಒಳ್ಳೆ ಅನ್ಸುತ್ತೆ ಅವರೇ ಮನೆಗೆ ಬಂದು ರಾತ್ರಿ 1-1:30 ಕರ್ಕೊಂಡು ಹೋಗ್ಯಾರ ಸರ್. ಅವ್ರು ಇಲ್ಲಿಗೆ ದೊಡ್ಡ ಕಾಲೇಜ್ ಮಗ ಸರ್. ಅದು ನಡೆದ ದೊಡ್ಡ ಕಾಲೇಜ್ ಪಟ್ಟಿಯಲ್ಲಿ ಕೆರೆ ಸರ್. ಅದು 300 ಎಕರೆ ಕೆರೆ. ಅದರಲ್ಲಿ ಈಗ ಸುಮಾರು ಅವರು ಎಷ್ಟು ದಿನದ ಅನ್ಸುತ್ತೆ, ಸುಮಾರು 1-2-3 ವರ್ಷ ಮಾಡ್ಕೊಂತಾನೆ ಇದ್ದಾರೆ ಸರ್. ಅವತ್ತಿನ ದಿನ ಇವ್ರು ಬಂದಾಗ ಎಲ್ಲೈತೆ ಬಾಬು ಅಂತ ತೋರಿಸ್ಬೇಕಂತ ಕರ್ಕೊಂಡು ಹೋದಾಗ ಅವ್ರು ಬಂದು ಯಾರೋ ತನಿಖೆ ನಿಮ್ಮ ಆಫೀಸರ್ಸ್ ಅವರು ಕರ್ಕೊಂಡೋಗಿ ನವೀನು ಕರ್ಕೊಂಡೋಗಿ ಅಲ್ಲೇ ಕುಂತಾಣ ಸರ್. ನಮ್ಮ ಹುಡುಗ ಹಿಂಗೆ ಆಫೀಸರ್ ಹತ್ರ ಮಾತಾಡ್ಕೊಂತ ಹಿಂಗೆ ಈ ಕಡೆ ಕೆರೆ ಕಡೆ ಮಕ ಮಾಡ್ಕೊಂತ ಕುಂತಾಣ ಸರ್ ಅವರು.
ಅವಾಗ ಅವ್ರು ಬಂದು ಹಿಂದೆ ಬಂದು ಬಿಡ್ಬಿಟ್ರು ಸರ್ ಬಿಡಿಸ್ಬಿಟ್ಟೆ ಅಂತ ಬಿಟ್ಟೋಗ್ಬಿಟ್ರು ಸರ್ ಅಷ್ಟೇ. ಅವ್ರ ನರಸಿಂಹನವ್ರು ಸರ್ ಕಾರಣ. ನರಸಿಂಹ ಅಶೋಕ ಗೋಪಾಲ, ನಮ್ಮ ಹೆಸರು ವೀರೇಶಪ್ಪ ಅಂತ ಸರ್.